ನಾವು ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ತಲೆಗೆ 2 ಕ್ವಶನ್ ಓಡುತ್ತೆ. ಒಂದು ಲೇಬರ್ ಕಾಂಟ್ರಾಕ್ಟ್ ಕೊಡ್ಲಾ ಇಲ್ಲ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ಲಾ ಅಂತ. ಸೊ ಲೇಬರ್ ಕಾಂಟ್ರಾಕ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಬೆಸ್ಟ್ ಅಪ್ಪ, ಯಾವುದೇ ಇಡನ್ ಕಾಸಸ್ ಇರಲ್ಲ, GST ತಲೆನೋವಿಲ್ಲ ಅಂತ ನಾವು ತುಂಬಾ ಖುಷಿಯಾಗಿರ್ತೀವಿ. ಬಟ್ ರಿಯಾಲಿಟಿ ಸೈಡ್ ನೋಡೋಣ. ಇಲ್ಲಿ ನಾವೇ ಪ್ರಾಜೆಕ್ಟ್ ಮ್ಯಾನೇಜರ್ ಅಲ್ವಾ, ಸೊ ಯಾವ ಬ್ರ್ಯಾಂಡ್ ಸೆಲೆಕ್ಟ್ ಮಾಡಬೇಕು, ಯಾವ ಬ್ರ್ಯಾಂಡ್ ಎಷ್ಟು ಕಾಸ್ಟ್ ಅಂತ ನಾವು R&D ಮಾಡ್ಬೇಕಾಗತ್ತೆ. ಹಂಗೆ ಮೆಟೀರಿಯಲ್ ಯಾವ ಟೈಮ್ಗೆ ನಾನು ಸೈಟ್ಗೆ ಸಪ್ಲೈ ಮಾಡಬೇಕು, ಮೆಟೀರಿಯಲ್ಸ್ ನಾನು ಜಾಸ್ತಿ ತರಿಸ್ಬಿಟ್ಟು ಏನಾದ್ರು ವೇಸ್ಟ್ ಆಗ್ಬಿಟ್ರೆ ಅಥವಾ ಮೆಟೀರಿಯಲ್ ಕಮ್ಮಿ ತರಿಸಿ ಒಂದ್ ದಿನದ ಲೇಬರ್ ಚಾರ್ಜಸ್ ಕೊಡ್ಬೇಕಾಗಿ ಬಂದ್ರೆ ಏನಪ್ಪಾ ಮಾಡೋದು ಅಂತ ಇದೇ ಟೆನ್ಷನ್ಸ್ ಇರತ್ತೆ. ಇದಿಷ್ಟು ಒಂದ್ ಕಡೆ ಆಯ್ತಪ್ಪ ಅಂತ ಅಂದ್ರೆ ಲೇಬರ್ಸ್ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಇಫ್ ಇನ್ ಕೇಸ್ ಲೇಬರ್ಸ್ ಏನಾದ್ರು ಬಿಟ್ಟೋಯ್ತು ಅಂತ ಅಂದ್ರೆ ನಾವು ಬೇರೆ ಲೇಬರ್ಸ್ ನ ಹುಡುಕ್ಬೇಕಾಗತ್ತೆ. ಅವ್ರು ಕೊಟ್ಟಿರೋ ಅಡ್ವಾನ್ಸ್ ಎಲ್ಲಾನು ನಮ್ಗೆ ವೇಸ್ಟ್ ಆಗತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಇದರಲ್ಲಿ ಸ್ಟ್ರಕ್ಚರಲ್ ವ್ಯಾರಂಟಿ ಸಿಗೋದೇ ಇಲ್ಲ. ಪ್ರತಿಯೊಂದನ್ನು ನಾವೇ ಹ್ಯಾಂಡಲ್ ಮಾಡ್ಬೇಕು. ಲೇಬರ್ ಕಾಂಟ್ರಾಕ್ಟ್ ನೋಡಕ್ಕೆ ತುಂಬಾ ಫ್ಲೆಕ್ಸಿಬಲ್ ಅಂತ ಅನ್ಸುತ್ತೆ, ಬಟ್ ರಿಯಲ್ ಲೈಫ್ ಅಲ್ಲಿ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್, ಸ್ಟ್ರೆಸ್ಫುಲ್ ಅಂಡ್ ವೆರಿ ರಿಸ್ಕಿ ಕೂಡ. ಸೊ ಬಿಫೋರ್ ಚೂಸಿಂಗ್ ಲೇಬರ್ ಕಾಂಟ್ರಾಕ್ಟ್ ನಾವು ಒಂದು ಕ್ವೆಶನ್ ಕೇಳ್ಕೊಬೇಕು, ನಮ್ಮ ಹತ್ರ ತುಂಬಾ ಟೈಮ್ ಇದೆಯಾ ಅಂತ. ಸೊ ಟೈಮ್